ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತಲೆ ಕೆಳಗಾಗಿಸುವಂತಹ ಒಂದು ರಹಸ್ಯ. ನೀವು ಇದನ್ನು ನಂಬದಿದ್ರೂ ಈ ಒಂದು ಚಿಕ್ಕ ಕ್ರಮ ನಿಮ್ಮ ಜೀವನದಲ್ಲಿ ಹಣದ ಪ್ರವಾಹವನ್ನು ಸುನಾಮಿಯಂತೆ ತರುತ್ತೆ. ಮೊದಲು ನಿಮ್ಮ ಮನಸ್ಸಿನಲ್ಲಿ ಶ್ರೀ ವಾರಾಹಿ ಅಮ್ಮನವರನ್ನು ಧ್ಯಾನಿಸಿ. ಅವರ ಅನುಗ್ರಹ ಇಲ್ಲ ಅಂತಂದರೆ ಯಾವುದೇ ಮಂತ್ರ ಕೆಲಸ ಮಾಡೋದಿಲ್ಲ. ಮೇಷರಾಶಿಯವರೇ, ನೀವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಅಂತ ಅನಿಸ್ತಾ ಇದೆಯಾ? ಕೆಲಸ ಇದೆ ಆದರೆ ಲಾಭ ಇಲ್ವೇ? ಅಥವಾ ಕೆಲಸವೇ ಇಲ್ಲದೆ ಮನೆಯಲ್ಲಿ ಕೂತು ಬೇಸರ ಪಡ್ತಿದ್ದೀರಾ? ನಿಮ್ಮ ಮನೆಯಲ್ಲೇ ಯಾರಾದರೂ ಸೋಮಾರಿಯಾಗಿ ಕಾಲಹರಣ ಮಾಡ್ತಾ ಇದ್ದೀರಾ? ಓದು ಇದೆ, ಟ್ಯಾಲೆಂಟ್ ಇದೆ, ಆದರೂ ಜೀವನ ಮುಂದೆ ಹೋಗ್ತಾ ಇಲ್ಲ ಅಂತ ಬೇಸರ ಆಗ್ತಾ ಇದೆಯಾ? ಅಂದರೆ ಈ ಒಂದು ರಹಸ್ಯ ನಿಮಗಾಗಿನೇ ಇದೆ ನೋಡಿ. ಈ ಮಂತ್ರ ಏನು ಮಾಡುತ್ತೆ ಗೊತ್ತಾ? ಇದು ನಿಮಗೆ ಹಣವನ್ನು ಕೊಡೋದಿಲ್ಲ, ಆದರೆ ಹಣ ಬರುತ್ತಿರುವ ಎಲ್ಲ ದಾರಿಗಳನ್ನು ನಿಮ್ಮ ಮುಂದೆ ತೆರೆದಿರುತ್ತೆ. ನಿಮ್ಮೊಳಗಿನ ಆಲಸ್ಯವನ್ನು ಕಿತ್ತಿ ಹಾಕುತ್ತೆ. ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸುತ್ತೆ. ನೀವು ಸ್ವತಃ ಹಣವನ್ನು ಆಕರ್ಷಿಸುವ ಮನಿ ಮ್ಯಾಗ್ನೆಟ್ ಆಗ್ತೀರಾ. ನಿಮ್ಮ ಮನೆಯಲ್ಲಿ ಈ ಮಂತ್ರ ಇದ್ದರೆ ಸಾಕು, ನಿಮ್ಮ ದಿಕ್ಕುಗಳು ಬದಲಾಗುತ್ತೆ, ನಿಮ್ಮ ಅದೃಷ್ಟ ತಿರುಗುತ್ತೆ. ನೀವು ಹಣದ ಹಿಂದೆ ಓಡಬೇಕಾಗಿಲ್ಲ, ಹಣನೇ ನಿಮ್ಮ ಹಿಂದೆ ಓಡುತ್ತೆ. ಆದರೆ ಗಮನಿಸಿ, ಇದು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ಕೆಲಸ ಮಾಡುತ್ತೆ, ಇಲ್ಲದಿದ್ದರೆ ಇದು ಕೇವಲ ಒಂದು ಕಾಗದ ಮಾತ್ರ. ನೀವು ಏನು ಮಾಡಬೇಕು ಅಂದರೆ, ನಾನು ಹೇಳುವ ಮಂತ್ರವನ್ನು ಒಂದು ವೈಟ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿಸಬೇಕು. ಅಕ್ಷರಗಳು ಬ್ಲೂ ಕಲರಲ್ಲಿ ಇರಬೇಕು. ಆ ಪೇಪರ್ ಪೇಪರ್ ಸೈಜ್ ಬಂದ್ಬಿಟ್ಟು 14 ಇಂಚ್ ಅಗಲ ಮತ್ತು 5 ಇಂಚು ಎತ್ತರ ಇರಬೇಕು. ಇದು ಕಂಪಲ್ಸರಿ ಹೀಗೆ ಇರಬೇಕು. ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋ ಹಾಗಿಲ್ಲ. ಇದು ತುಂಬಾ ಮುಖ್ಯ. ಸೈಜ್ ತಪ್ಪಿದರೆ ಪರಿಣಾಮ ಅನ್ನೋದು ಕಡಿಮೆ ಆಗುತ್ತೆ. ಈ ಪ್ರಿಂಟ್ ಔಟ್ ತೆಗಿಬೇಕಾದ್ರೆ ನೀವು ಶುದ್ಧವಾಗಿರಬೇಕಾಗುತ್ತೆ. ನಾನ್ ವೆಜ್ ತಿನ್ನಬಾರ್ದು, ಸ್ಮೋಕ್ ಅಥವಾ ಡ್ರಿಂಕ್ಸ್ ಮಾಡಬಾರ್ದು, ಮನಸ್ಸು ಶಾಂತವಾಗಿರಬೇಕು. ಮೇಷರಾಶಿಯವರೇ, ಈ ಮಂತ್ರವನ್ನು ಅಂಟಿಸುವ ದಿನ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಅದಕ್ಕಾಗಿ ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಮುಂಚೆ ಎದ್ದು ಸ್ನಾನ ಮಾಡಿ, ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ, ನಮ್ಮ ಮನೆಗೆ ಧನ, ಸೌಭಾಗ್ಯ, ಐಶ್ವರ್ಯ ಬರಲಿ ಅಂತ ಪ್ರಾರ್ಥನೆ ಮಾಡಿ, ಆಮೇಲೆ ನಿಮ್ಮ ಮನೆಯ ಉತ್ತರ ಗೋಡೆ ಮೇಲೆ ಈ ಮಂತ್ರವನ್ನು ಅಂಟಿಸಿ. ಇದು ಇಷ್ಟೇ, ನೀವು ಓದೋದಕ್ಕೆ ಬೇಕಿಲ್ಲ, ಜಪ ಮಾಡಬೇಕಾಗಿಲ್ಲ, ಕೇವಲ ಅದು ನಿಮ್ಮ ಗೋಡೆ ಮೇಲೆ ಇರಬೇಕು. ನೀವು ನೋಡಿದಾಗ ನಿಮ್ಮ ಮನಸ್ಸಿನ ಆಸೆ ಹೇಳ್ಕೋಬೇಕು. ಅದಾದಮೇಲೆ ಏನಾಗುತ್ತೆ ಅಂತ ಗೊತ್ತಾ? ನಿಮ್ಮ ಮನೆಯಲ್ಲಿದ್ದ ಸೋಮಾರಿಗಳು ಚುರುಕಾಗ್ತಾರೆ, ಕೆಲಸ ಹುಡುಕ್ತಾರೆ, ಅವಕಾಶಗಳು ಸ್ವತಃ ನಿಮ್ಮ ಬಳಿ ಬರುತ್ತೆ. ಹಣ ಸಂಪಾದನೆ ಮಾಡುವ ಹೊಸ ಮಾರ್ಗಗಳು ಅನ್ನೋದು ತೆರೆಯುತ್ತೆ. ನೀವು ನೋಡ್ತೀರಾ, ನಿಮ್ಮ ಜೀವನ ಹೇಗೆ ನಿಧಾನವಾಗಿ ಬದಲಾಗುತ್ತೆ. ಸಾಲಗಳು ಕಡಿಮೆ ಆಗುತ್ತೆ, ಹಣ ಉಳಿಯೋದಕ್ಕೆ ಶುರುವಾಗುತ್ತೆ, ನಿಮ್ಮ ಮನೆ ಒಂದು ಧನ ಭಂಡಾರ ಆಗುತ್ತೆ. ಮೇಷರಾಶಿಯವರೇ, ಹಲವರು ಕೇಳ್ತಾರೆ, ನಮ್ಮ ಜೀವನ ಯಾಕೆ ಇಷ್ಟು ಕಷ್ಟ ಅಂತ. ಆದರೆ ಕೆಲವೊಮ್ಮೆ ಸಮಸ್ಯೆ ನಮ್ಮ ಹೊರಗಲ್ಲ, ನಮ್ಮ ಒಳಗೆ ಇರುತ್ತೆ. ಈ ಮಂತ್ರ ಅದನ್ನೇ ಬದಲಾಯಿಸುತ್ತೆ. ನಿಮ್ಮೊಳಗಿನ ನಂಬಿಕೆಯನ್ನು ಜಾಗೃತಗೊಳಿಸುತ್ತೆ, ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸುತ್ತೆ, ನಿಮ್ಮ ಅದೃಷ್ಟವನ್ನು ಎಳೆಯುತ್ತೆ. ಇನ್ನೂ ಒಂದು ರಹಸ್ಯ ಹೇಳ್ತೀನಿ. ನೀವು ಈ ಮಂತ್ರದ ಜೊತೆ ಒಂದು ಚಕ್ರವನ್ನು ನಿಮ್ಮ ಬಳಿ ಇಟ್ಟರೆ ಅದನ್ನು ಧನ ಆಕರ್ಷಣಾ ಚಕ್ರ ಅಂತ ಕರೀತಾರೆ. ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಟರೆ ನೀವು ಹೋಗುವ ಎಲ್ಲೆಡೆ ಯಶಸ್ಸು ಅನ್ನೋದು ನಿಮ್ಮನ್ನು ಹಿಂಬಾಲಿಸುತ್ತೆ. ಕೆಲಸ ಸಿಗೋದಿಲ್ಲ ಅಂದರೆ ಕೆಲಸ ಸಿಗುತ್ತೆ, ಬಿಸ್ನೆಸ್ ಲಾಸ್ ಅಂದರೆ ಲಾಭ ಆಗುತ್ತೆ, ಸಂಬಂಧಗಳಲ್ಲಿ ಸಮಸ್ಯೆ ಇದ್ದರೆ ಸರಿಯಾಗುತ್ತೆ. ಮೇಷರಾಶಿಯವರೇ, ನೀವು ಸಿದ್ಧರಾಗಿದ್ದೀರಾ ನಿಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ? ಈ ಒಂದು ಸಣ್ಣ ಕ್ರಮ ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತವನ್ನು ಮಾಡಬಹುದು. ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ನಂತರ ನಿಮ್ಮ ಜೀವನನೇ ನಿಮಗೆ ಉತ್ತರ ಕೊಡುತ್ತೆ. ನಿಮ್ಮ ಮನೆಗೆ ಧನ, ಐಶ್ವರ್ಯ, ಅದೃಷ್ಟ ಪ್ರವೇಶ ಮಾಡಲಿ. ಜೈ ವಾರಾಹಿ ಅಮ್ಮ ಅಂತ ನಾವು ಬೇಡೋಣ. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ವಾರಾಹಿ ಅಮ್ಮ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.